ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನು ಬ್ರಹ್ಮನಿಗೆ ಉಪದೇಶಿಸಿದ ಭಾಗವತ. ಸುಖಮುನಿಯು ಪರೀಕ್ಷಿತ ರಾಜನನ್ನು ಕುರಿತು, ಅಯ್ಯ ಮಹಾರಾಜ, ಚತುರ್ಮುಖ ಬ್ರಹ್ಮನು ತನಗೆ ನೆಲೆಮುಣಿಯಾದ ಭಗವಂತನ ನಾಭಿ ಕಮಲದಲ್ಲಿ ಕುಳಿತು ಜಗತ್ತನ್ನು ಸೃಷ್ಟಿಸುವುದು ಹೇಗೆಂದು ಆಳವಾಗಿ ಚಿಂತಿಸುತ್ತಿರಲು ಮಹಾಜಲದ ಮಧ್ಯದಿಂದ ತಪ ಎಂಬ ಶಬ್ದವು 2 ಸಲ ಕೇಳಿಬಂತು. ಬ್ರಹ್ಮನು ದಿಗ್ಗಣೆ ಮೇಲಕ್ಕೆದ್ದು ಸುತ್ತಲೂ ನೋಡಿದನು. ಯಾರೂ ಕಾಣಬರಲಿಲ್ಲ. ಆದರೂ ಆ ಮಾತಿಗೆ ಬೆಲೆ ಕೊಟ್ಟು ತಪಸ್ಸಿಗೆ ಆರಂಭಿಸಿದನು. ದೇವಮಾನವಾದ 1,000 ವರ್ಷಗಳವರೆಗೂ ಆತನು ಘೋರವಾದ ತಪಸ್ಸನ್ನು ಆಚರಿಸಲು ಭಗವಂತನು ಆತನ ತಪಸ್ಸಿಗೆ ಮೆಚ್ಚಿ ಆತನಿಗೆ ತನ್ನ ವಾಸಸ್ಥಾನವಾದ ವೈಕುಂಠವನ್ನು ದರ್ಶನ ಮಾಡಿಸಿದನು. ಆ ಲೋಕದ ಸೊಬಗು ವರ್ಣನಾತೀತ. ಶುದ್ಧ ಸತ್ವಗುಣವು ತುಂಬಿ ತುಳುಕುತ್ತಿರುವ ಆ ಲೋಕದಲ್ಲಿ ಮಾಯೆಯ ಸುಳಿಯೇ ಇಲ್ಲ. ಇನ್ನು ಕಾಮಕ್ರೋಧಾದಿಗಳಾಗಲಿ ಸಾವಾಗಲಿ ಎಲ್ಲಿಯದು? ಅಲ್ಲಿ ಎಲ್ಲಿ ನೋಡಿದರೂ ಭಗವದ್ಭಕ್ತರು ಕೋಮಲ ಶ್ಯಾಮಲ ವರ್ಣದ ಮನೋಹರಾಕಾರವಾಗಿ ಚತುರ್ಭುಜರಾದ ತೇಜಸ್ವಿಗಳಾಗಿ ರತ್ನಖಚಿತಗಳಾದ ಸ್ವರ್ಣಾಭರಣಗಳಿಂದ ಅಲಂಕೃತರಾಗಿ ಕಮಲ ನೇತ್ರರಾಗಿ ಕಂಗೊಳಿಸುತ್ತಿರುವರು. ಎಲ್ಲೆಲ್ಲಿಯೂ ಯೌವನದಿಂದ ಕೂಡಿದ ಹೆಣ್ಣು ಗಂಡುಗಳು ವಿಮಾನಗಳಲ್ಲಿ ಸಂಚರಿಸುತ್ತಾ ಮಿಂಚಿನ ಬಳ್ಳಿಗಳಿಂದ ತುಂಬಿದ ಮೇಘಗಳನ್ನು ಜ್ಞಾಪಕಕ್ಕೆ ತರುವರು. ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅಲ್ಲಿ ಭಗವಂತನ ಪಾದಸೇವೆಯಲ್ಲಿ ತೊಡಗಿರುವಳು. ಭಕ್ತ ಪಾಲಕನೂ ಯಜ್ಞ ನಾಯಕನೂ ಜಗದೀಶ್ವರನೂ ಆದ ಭಗವಂತನು ನೋಟಕರ ಕಣ್ಣುಗಳಿಗೆ ಹಬ್ಬವನ್ನು ಉಂಟು ಮಾಡುತ್ತಾ ಪ್ರಸನ್ನವಾದ ಕಿರುನಗೆಯಿಂದಲೂ ನಸುಗೆಂಪಾದ ಕಟಾಕ್ಷದಿಂದಲೂ ಸುಂದರವಾದ ಮುಖ ಕಮಲದಿಂದಲೂ ಕೂಡಿ ರತ್ನ ಸಿಂಹಾಸನದಲ್ಲಿ ಕುಳಿತಿರುವನು. ಸ್ವಾನಂದದಲ್ಲಿ ಮಗ್ನನಾಗಿದ್ದ ಆ ಪಿತಾಂಬರಧಾರಿಯನ್ನು ಕಾಣುತ್ತಲೇ ಬ್ರಹ್ಮನು ರೋಮಾಂಚನಗೊಂಡು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಆತನ ಕಾಲಿಗೆರಗಿದನು. ಬ್ರಹ್ಮನ ಭಕ್ತಿಯಿಂದ ಸಂತುಷ್ಟನಾದ ಭಗವಂತನು ಮುಗುಳ್ನಗೆಯೊಡನೆ ಆತನ ಕೈಗಳನ್ನು ಹಿಡಿದುಕೊಂಡು, ಅಯ್ಯ ಕಮಲಾಸನ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆ. ಶ್ರೇಯಸ್ಸಿನ ತುತ್ತ ತುದಿಯೇ ನನ್ನ ದರ್ಶನ. ಕೇಳು, ನಿನಗೇನು ಬೇಕು? ತಪ ಎಂಬ 2 ಅಕ್ಷರಗಳಿಂದ ನಿನಗೆ ಸೂಚನೆ ಕೊಟ್ಟವನು ನಾನೇ. ನಿನ್ನ ತಪಸ್ಸಿನ ಫಲವೇ ಈ ವೈಕುಂಠ ದರ್ಶನ. ನಾನು ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸುವುದು ತಪಸ್ಸಿನಿಂದಲೇ. ನನ್ನ ಅಂತರಂಗ ಬಹಿರಂಗ ಶಕ್ತಿ ತಪಸ್ಸೆ. ನಾನೇ ತಪಸ್ಸು ಎಂದು ಹೇಳಿದನು. ಬ್ರಹ್ಮನು ಕೈ ಮುಗಿದುಕೊಂಡು ಅತ್ಯಂತ ವಿನಯದಿಂದ ಆತನೊಡನೆ, ತಂದೆ, ನೀನು ಸರ್ವೇಶ್ವರ, ಸರ್ವಾಂತರ್ಯಾಮಿ, ಸೃಷ್ಟಿ ಸ್ಥಿತಿ ಲಯಗಳನ್ನು ಬೇರೆ ಬೇರೆ ರೂಪಗಳನ್ನು ತಳೆದು ನಡೆಸುತ್ತಿರುವವನು ನೀನೇ. ಜೇಡರ ಹುಳು ತನ್ನ ತಂತುವಿನಿಂದ ಗೂಡನ್ನು ಕಟ್ಟಿ ಅದರಲ್ಲಿ ನೆಲೆಸುವಂತೆ ನೀನು ಸೃಷ್ಟಿಸಿರುವ ಈ ಜಗತ್ತಿನಲ್ಲಿ ನೀನೇ ಲೀಲಾಮೂರ್ತಿಯಾಗಿರುವೆ. ಸ್ವಾಮಿ, ನನಗೆ ಸೃಷ್ಟಿಶಕ್ತಿಯನ್ನು ನೀಡು. ನಿನ್ನ ಆಜ್ಞೆಯಂತೆ ಕಾರ್ಯಗಳನ್ನು ನಿರ್ವಹಿಸುತ್ತೇನೆ. ಇದರಲ್ಲಿ ತೊಡಗಿರುವಾಗ ನಾನೇ ಲೋಕಕರ್ತ ಎಂಬ ಅಹಂಕಾರ ನನ್ನಲ್ಲಿ ತಲೆದೋರದಂತೆ ಅನುಗ್ರಹಿಸು. ನಿನ್ನ ಸೇವಾರೂಪವಾದ ಸೃಷ್ಟಿ ಕಾರ್ಯವನ್ನು ನಡೆಸುವಂತೆ ನನಗೆ ವರ ಕೊಡು ಎಂದು ಬೇಡಿಕೊಂಡನು. ಆಗ ಪರಮಪುರುಷನು ಬ್ರಹ್ಮನನ್ನು ಕುರಿತು, ಮಗು, ನನ್ನ ರೂಪ ಗುಣ ಕರ್ಮಗಳ ನಿಜತತ್ವವೆಲ್ಲವೂ ನಿನಗೆ ಬೆಳಕಾಗಲಿ. ನೋಡು, ನಾನು ಆದ್ಯಂತಗಳಿಲ್ಲದ ಅದ್ವಿತೀಯನಾದ ಪರಿಪೂರ್ಣ. ನಾನು ಪ್ರಪಂಚ ರೂಪನಾಗುವುದಕ್ಕೆ ನಿಮಿತ್ತವಾದುದು ನನ್ನ ಮಾಯೆ. ಮಿಥ್ಯಾರೂಪವಾದ ದೇಹಾದಿಗಳು ಸತ್ಯನಾದ
ಪರಮಾತ್ಮನಂತೆ ಗೋಚರವಾಗುವುದು ಈ ಮಾಯೆಯ ಪ್ರಭಾವದಿಂದಲೇ. ಆದರೆ ನೀನು ಯಾವ ಕಲ್ಪದಲ್ಲಿಯೇ ಆಗಲಿ, ಎಂಥ ವಿಚಿತ್ರ ಸೃಷ್ಟಿಯಲ್ಲಿಯೇ ಆಗಲಿ ಮಾಯೆಗೆ ಅಧೀನನಾಗುವುದಿಲ್ಲ ಎಂದು ಹೇಳಿ ಮಾಯವಾದನು. ಬ್ರಹ್ಮನು ಆ ಪರಮಾತ್ಮನನ್ನು ನಮಿಸಿ ಜಗತ್ತನ್ನು ಸೃಷ್ಟಿಸಿದನು. ಜಗತ್ತನ್ನು ಸೃಷ್ಟಿಸಿದ ಬ್ರಹ್ಮನು ತನ್ನ ಸೃಷ್ಟಿಯೆಲ್ಲವೂ ನೆಮ್ಮದಿಯಿಂದಿರುವುದಕ್ಕಾಗಿ ಭಾಗವತ ಧರ್ಮವನ್ನು ಪ್ರಚಾರಗೊಳಿಸಬೇಕೆಂದು ಬಗೆದು ಯಮ ನಿಯಮಗಳನ್ನು ಅವಲಂಬಿಸಿದನು. ಆಗ ನಾರದನು ಆತನ ಬಳಿಗೆ ಬಂದು ತನ್ನ ಸೇವೆಯಿಂದ ಆತನನ್ನು ಮೆಚ್ಚಿಸಿ ತನಗೆ ಭಾಗವತವನ್ನು ಉಪದೇಶಿಸಬೇಕೆಂದು ಬೇಡಿಕೊಂಡನು. ಬ್ರಹ್ಮನು ದಶಲಕ್ಷಣಗಳಿಂದ ಕೂಡಿದ ಆ ಭಾಗವತವನ್ನು ಭಗವಂತನಿಂದ ತಾನು ಕೇಳಿದಂತೆ ನಾರದನಿಗೆ ಉಪದೇಶಿಸಿದನು. ನಾರದನು ಅದನ್ನು ವ್ಯಾಸರಿಗೆ ಉಪದೇಶಿಸಿದನು. ಅವರು ಅದನ್ನು ಸುಖಮುನಿಗೆ ಹೇಳಿಕೊಟ್ಟರು. ಆತನು ಪರೀಕ್ಷಿತ ರಾಜನಿಗೆ ಉಪದೇಶ ಕೊಟ್ಟನು. ಭಾಗವತಕ್ಕೆ ಸರ್ಗ, ಪ್ರತಿಸರ್ಗ, ಸ್ಥಾನ, ಪೋಷಣ, ಪೂತಿ, ಮನ್ವಂತರ, ಈಶ್ವರ ಕಥೆ, ನಿರೋಧ, ಮುಕ್ತಿ, ಆಶ್ರಯ ಎಂಬ 10 ಲಕ್ಷಣಗಳು, ಪಂಚಭೂತಗಳು, ಪಂಚತನ್ಮಾತ್ರಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಬುದ್ಧಿ ಎಂಬ ಮಹತ್ತತ್ವ ಇವುಗಳ ಸೃಷ್ಟಿಯೇ ಸರ್ಗ. ದೇವ ಮನುಷ್ಯಾದಿ ಭೂತ ಸೃಷ್ಟಿಯೇ ಪ್ರತಿಸರ್ಗ. ಶ್ರೀಮನ್ನಾರಾಯಣನು ದುಷ್ಟರನ್ನು ದಮನ ಮಾಡಿ ಲೋಕರಕ್ಷಣೆ ಮಾಡಿದುದೇ ಸ್ಥಾನ. ಭಗವಂತನು ಅನೇಕ ಅವತಾರಗಳನ್ನೆತ್ತಿ ಭಕ್ತ ರಕ್ಷಣೆ ಮಾಡಿದುದೇ ಪೋಷಣ. ಜನ್ಮಾಂತರ ಕರ್ಮಗಳೇ ಪೂತಿ. ರಕ್ಷಣಾ ಕಾರ್ಯದಲ್ಲಿ ನಿಯುಕ್ತರಾದ ಮಹಾತ್ಮರ ಧರ್ಮಗಳ ವರ್ಣನೆ ಮನ್ವಂತರ. ಬೇರೆ ಬೇರೆ ಅವತಾರಗಳಲ್ಲಿ ಭಗವಂತನು ನಡೆಸಿದ ಅದ್ಭುತ ಕಾರ್ಯಗಳೇ ಈಶಾನುಕಥನ. ಜೀವಾತ್ಮನು ಕರ್ಮರೂಪದ ಶಕ್ತಿಯೊಡಗೂಡಿ ಸೂಕ್ಷ್ಮ ಪ್ರಕೃತಿಯಲ್ಲಿರುವುದು ನಿರೋಧ. ಜೀವನು ದೈವಾನುಗ್ರಹಕ್ಕೆ ಪಾತ್ರನಾಗಿ ಬ್ರಹ್ಮೀಭಾವವನ್ನು ಪಡೆಯುವುದೇ ಮುಕ್ತಿ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಪರಮಾತ್ಮನೇ ಆಶ್ರಯ. ಈ ಪರಮಾತ್ಮನು ಜೀವನಲ್ಲಿ ನಿಯಾಮಕನಾಗಿ ಆಧ್ಯಾತ್ಮಿಕನೆಂದು, ಇಂದ್ರಿಯಾಭಿಮಾನಿಗಳಾದ ದೇವತೆಗಳಲ್ಲಿದ್ದುಕೊಂಡು ಆದಿದೈವಿಕನೆಂದು, ಶಬ್ದಾದಿ ವಿಷಯಗಳಲ್ಲಿ ಅಂತರ್ಯಾಮಿಯಾಗಿ ಆದಿಭೌತಿಕನೆಂದು ಕರೆಸಿಕೊಳ್ಳುವನು. ಆದ್ದರಿಂದ ಆತನು ಜ್ಞಾತೃ, ಜ್ಞೇಯ, ಜ್ಞಾನಗಳೆಂಬ ತ್ರಿಪುಟಿ ಸ್ವರೂಪನು. ಆ ಭಗವಂತನೇ ಹೇಳಿದುದು ಭಾಗವತ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.